ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಿನ್ನೆಯ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ 60 ಪ್ರಶ್ನೆಗಳಿಗೆ ಸಂಪೂರ್ಣವಾದ ವಿಶ್ಲೇಷಣೆಯನ್ನು ತಿಳಿದುಕೊಂಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ಇನ್ನೂ 40 ಪ್ರಶ್ನೆಗಳಿಗೆ NCERT ಬುಕ್ನಿಂದ ಯಾವ ರೀತಿಯ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗಿದೆ, ಯಾವ ರೀತಿಯಾಗಿ ಉತ್ತರಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ನಿನ್ನೆಯ ವಿಡಿಯೋದಲ್ಲಿ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಿಳಿದುಕೊಂಡಿದ್ದೇವೆ. ಇವತ್ತಿನ ಅವಧಿಯಲ್ಲಿ 5ನೇ ತರಗತಿಗೆ ಸಂಬಂಧಪಟ್ಟಂತೆ ಮೌಲ್ಯಾಂಕನ ಮಾದರಿ ಪ್ರಶ್ನೋತ್ತರ ಪತ್ರಿಕೆಯ ಉತ್ತರಗಳನ್ನು ತಿಳಿದುಕೊಳ್ಳೋಣ. ನೋಡಿ, ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅಂದಾಗ ಮಾತ್ರ ಯಾವ ಪಾಠದ ಮೇಲೆ ಯಾವ ರೀತಿಯ ಪ್ರಶ್ನೆಗಳು ಬಂದಿದ್ದಾವೆ ಮತ್ತು ಅವುಗಳನ್ನು ನಾವು ಯಾವ ರೀತಿಯಾಗಿ ಉತ್ತರಿಸಬೇಕು ಎಂಬುದನ್ನು ತಿಳಿದುಕೊಳ್ಳಬಹುದು. ಅದೇ ರೀತಿಯಾಗಿ ವಿಡಿಯೋ ಲೈಕ್ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮೌಲ್ಯಾಂಕನ ಪ್ರಶ್ನೆ ಪತ್ರಿಕೆಯು ಒಟ್ಟು 40 ಅಂಕಗಳಿಗೆ ಸಂಬಂಧಪಟ್ಟಿರುತ್ತದೆ ಅಂತ ಹೇಳಬಹುದು. ಹಾಗಾದರೆ ಮೊದಲನೇ ಪ್ರಶ್ನೆ, ಇದು ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿಯಾಗಿದೆ ಅಂತ ಕೇಳಿದರೆ, ಸಸ್ಯ ಮೂಲದ ಆಹಾರ ಪದಾರ್ಥಗಳ ಸರಿಯಾದ ಜೋಡಿ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ, ಧಾನ್ಯಗಳು, ತರಕಾರಿಗಳು. ಮುಂದಿನ ಪ್ರಶ್ನೆ, ಬಾಲಕನೊಬ್ಬನಿಗೆ ಬೊಜ್ಜಿನ ಸಮಸ್ಯೆ ಉಂಟಾಗಿದೆ. ವೈದ್ಯರ ಯಾವ ಸಲಹೆಯಿಂದ ಅದರ ನಿವಾರಣೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ? ಆಪ್ಷನ್ ಎ, ನಿಯಮಿತ ವ್ಯಾಯಾಮ ಮಾಡುವುದು. ಆಪ್ಷನ್ ಬಿ, ಪೋಷಕಾಂಶ ಭರಿತ ಆಹಾರ ಸೇವನೆಯನ್ನು ಮಾಡುವುದು. ಆಪ್ಷನ್ ಸಿ, ನಿಗದಿತ ಸಮಯಕ್ಕೆ ಆಹಾರ ಸೇವನೆ. ಆಪ್ಷನ್ ಡಿ, ಜಂಕ್ ಫುಡ್ಗಳ ಅನಿಯಮಿತ ಬಳಕೆ. ನೋಡಿ, ವೈದ್ಯರ ಸಲಹೆ ಏನಾಗಿರುತ್ತಪ್ಪ ಅಂತಂದ್ರೆ ಜಂಕ್ ಫುಡ್ಗಳ ಅನಿಯತ ಬಳಕೆ. ಮೂರನೇ ಪ್ರಶ್ನೆ, ವೈಯಕ್ತಿಕ ವಸತಿಯನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಯಾವುದು ಅಂತ ಕೇಳಿದರೆ, ಆಪ್ಷನ್ ಎ, ಕೇವಲ ಒಂದೇ ಕುಟುಂಬ ವಾಸವಾಗಿರುವ ಕಟ್ಟಡ. ಆಪ್ಷನ್ ಬಿ, ಹಲವು ಕುಟುಂಬಗಳು ಒಂದೆಡೆ ವಾಸಿಸುತ್ತವೆ. ಆಪ್ಷನ್ ಸಿ, ಕಡಿಮೆ ಭೂಮಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಗೆ ವಸತಿ ವ್ಯವಸ್ಥೆ. ಆಪ್ಷನ್ ಡಿ, ಮೂಲಭೂತ ಸೌಲಭ್ಯಗಳು ಒಂದೇ ಕಡೆ ದೊರೆಯುವುದು. ನೋಡಿ, ವೈಯಕ್ತಿಕ ವಸತಿ ಎಂದರೆ ಕೇವಲ ಒಂದೇ ಕುಟುಂಬ ವಾಸವಾಗಿರುವಂಥ ಒಂದು ಕಟ್ಟಡ. ಆಪ್ಷನ್ ಎ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಪ್ರಶ್ನೆ 4, ಮಂಜುಗಡ್ಡೆ ನೀರಾಗುವುದು, ನೀರು ನೀರಾವಿಯಾಗುವುದು. ಈ ಮೇಲಿನ ಪ್ರಕ್ರಿಯೆಯನ್ನು ಪ್ರತಿನಿಧಿಸುವ ಸರಿಯಾದ ಹರಿವಿನ ನಕ್ಷೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿ, ಮಂಜುಗಡ್ಡೆಯು ನೀರು ಆಗಬೇಕಾದರೆ ನಾವು ಅದಕ್ಕೆ ಏನು ಮಾಡಬೇಕು? ಉಷ್ಣವನ್ನು ನೀಡಬೇಕು ಅಥವಾ ಬಿಸಿ ಮಾಡಬೇಕಾಗುತ್ತದೆ. ಆಪ್ಷನ್ ಸಿ ಏನಪ್ಪ ಅಂತಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ. ಘನಕ್ಕೆ ನಾವು ಬಿಸಿ ಕೊಟ್ಟಾಗ ಅದು ದ್ರವವಾಗಿ ಪರಿವರ್ತನೆಗೊಳ್ಳುತ್ತದೆ. ಅದೇ ರೀತಿಯಾಗಿ ದ್ರವಕ್ಕೆ ಇನ್ನೂ ಹೆಚ್ಚಿನ ಉಷ್ಣವನ್ನು, ಬಿಸಿಯನ್ನು ನೀಡಿದಾಗ ಅದು ಏನಾಗುತ್ತೆ ರೀ? ಅನಿಲ ಅಥವಾ ನೀರಾವಿ. ಮುಂದಿನ ಪ್ರಶ್ನೆ, ಮನೆಯಲ್ಲಿನ ನೀರಿನ ಪಾತ್ರೆಗೆ ಆಕಸ್ಮಿಕವಾಗಿ ಅಡುಗೆ ಎಣ್ಣೆಯು ಬೆರೆತಿದೆ. ಈ ಪ್ರಕ್ರಿಯೆಯ ಪರಿಣಾಮ ಮತ್ತು ಕಾರಣ. ನೋಡಿ, ನೀರಿನ ಪಾತ್ರೆ ಇದೆ, ಅದಕ್ಕೆ ಏನಾಗಿದೆಪ್ಪ ಅಂತಂದ್ರೆ ಎಣ್ಣೆಯು ನೀರಿನೊಳಗೆ ಬಿದ್ದಿದೆ. ಹಾಗಾದರೆ ಎಣ್ಣೆ ಏನಾಗುತ್ತೆ? ಹೌದಾ? ನೋಡಿ, ಎಣ್ಣೆಯು ಏನಪ್ಪ ಅಂತಂದ್ರೆ ತೇಲುತ್ತದೆ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಎಣ್ಣೆಯ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲೆ ತೇಲುತ್ತದೆ. ಆದ್ದರಿಂದ ಆಪ್ಷನ್ ಡಿ ಏನಪ್ಪ ಅಂತಂದ್ರೆ ಸರಿಯಾದ ಉತ್ತರ. ಎಣ್ಣೆಯ ಸಾಂದ್ರತೆ ಕಡಿಮೆ ಇರುವುದರಿಂದ ಎಣ್ಣೆಯು ನೀರಿನ ಮೇಲಿದೆ. ಪ್ರಶ್ನೆ 6, ಇದು ನೈಸರ್ಗಿಕ ಧಾತುವಿಗೆ ಒಂದು ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಪ್ಲುಟೋನಿಯಂ, ಆಪ್ಷನ್ ಸಿ ನೀರು, ಆಪ್ಷನ್ ಡಿ ಮಣ್ಣು. ನೋಡಿ, ಇಲ್ಲಿ ನೈಸರ್ಗಿಕ ಸಂಪನ್ಮೂಲ ಅಂತ ಕೇಳಿಲ್ಲ, ನೈಸರ್ಗಿಕ ಧಾತು. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ 7, ಕಬ್ಬಿಣ ಮತ್ತು ಗಂಧಕಗಳು ಬೆರೆತಾಗ ಅವು ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ. ಹಾಗಾದರೆ ಉಂಟಾದ ವಸ್ತುವು ಈ ಗುಂಪಿಗೆ ಸೇರಿರುತ್ತದೆ ಅಂತ ಹೇಳಿದ್ದಾರೆ. ಆಪ್ಷನ್ ಎ ಸಂಯುಕ್ತಗಳು, ಆಪ್ಷನ್ ಬಿ ಮಿಶ್ರಣಗಳು, ಆಪ್ಷನ್ ಸಿ ಧಾತುಗಳು, ಆಪ್ಷನ್ ಡಿ ಪರಮಾಣುಗಳು. ನೋಡಿ, ಯಾವುದೇ ಎರಡು ಮೂಲ ವಸ್ತುಗಳನ್ನು ಕೂಡಿಸಿದಾಗ ಅಥವಾ ಬೆರೆತಾಗ
ಅವು ತಮ್ಮ ಲಕ್ಷಣಗಳನ್ನು ಉಳಿಸಿಕೊಂಡಿದ್ದರೆ ಅಂತಹ ವಸ್ತುಗಳಿಗೆ ಏನಂತ ಕರಿತೀವಿ ನಾವು? ಮಿಶ್ರಣಗಳು. ಹೌದಾ? ಒಂದು ವೇಳೆ ಅವು ತಮ್ಮ ಲಕ್ಷಣಗಳನ್ನು ಉಳಿಸಿಕೊಳ್ಳದಿದ್ದರೆ ಅವು ಏನಾಗಿರ್ತಾವ್ರಿ? ಸಂಯುಕ್ತಗಳು. ಈ ಪ್ರಶ್ನೆ 7ಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಮಿಶ್ರಣಗಳು. ಇವು ಏನಪ್ಪ ಅಂತಂದ್ರೆ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ. ಯಾವುದೇ ಎರಡು ವಸ್ತುಗಳನ್ನು ಬೆರೆಸಿದಾಗ ಅವು ಏನಪ್ಪ ಅಂತಂದ್ರೆ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುತ್ತವೆ. ಹಾಗಾದರೆ ಮಿಶ್ರಣಗಳಿಗೆ ಉದಾಹರಣೆಗಳು ಯಾವಪ್ಪ ಅಂತಂದ್ರೆ ಮಣ್ಣು ಆಗಿರ್ಬೋದು, ಗಾಳಿ ಆಗಿರ್ಬೋದು. ಮುಂದಿನ ಪ್ರಶ್ನೆ, ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿಯ ರೂಪ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ ಎ ರಾಸಾಯನಿಕ ಶಕ್ತಿ, ಆಪ್ಷನ್ ಬಿ ಜೈವಿಕ ಶಕ್ತಿ, ಆಪ್ಷನ್ ಸಿ ಸ್ನಾಯು ಶಕ್ತಿ, ಆಪ್ಷನ್ ಡಿ ಉಷ್ಣ ಶಕ್ತಿ. ಟಿವಿಯ ರಿಮೋಟ್ಗಳು ಕೆಲಸ ಮಾಡಲು ಸಾಮಾನ್ಯವಾಗಿ ಬಳಸುವ ಶಕ್ತಿ ಯಾವುದಾಗಿರುತ್ತೆ ರೀ? ರಾಸಾಯನಿಕ ಶಕ್ತಿ. ಆಪ್ಷನ್ ಎ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 9ನೇ ಪ್ರಶ್ನೆಗೆ ನೋಡಿ, ಎಕ್ಸ್ ಪಟ್ಟಿಯಲ್ಲಿ ಕೆಲವು ಚಟುವಟಿಕೆಗಳು ಮತ್ತು ವಾಯ್ ಪಟ್ಟಿಯಲ್ಲಿ ಅದರಿಂದ ಉಳಿಸಬಹುದಾದ ಶಕ್ತಿಯ ಆಕಾರಗಳನ್ನು ನೀಡಿದೆ. ಅವುಗಳಲ್ಲಿ ಸರಿಯಾಗಿ ಹೊಂದಿಸದ ಜೋಡಿ ಯಾವುದು ಅಂತಂತಂದರೆ ಮೊಬೈಲ್ ಫೋನ್ ಕಡಿಮೆ ಬಳಸುವುದು ಏನಪ್ಪ ಅಂತಂದ್ರೆ ರಾಸಾಯನಿಕ ಶಕ್ತಿ. 10ನೇ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರದಲ್ಲಿರುವ ಗ್ರಹ ಯಾವುದು ಅಂತ ಕೇಳಿದ್ದಾರೆ. ನೋಡಿ, ಸೌರವ್ಯೂಹದಲ್ಲಿ ಒಟ್ಟು ಎಷ್ಟು ಗ್ರಹಗಳಿವೆ? 8 ಗ್ರಹಗಳಿವೆ. ಹಾಗಾದರೆ ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಯಾವುದಪ್ಪ ಅಂತಂದರೆ ಬುಧ ಗ್ರಹ. ಅದೇ ರೀತಿಯಾಗಿ ಶುಕ್ರ ಗ್ರಹವನ್ನು ಬೆಳಗಿನ ಚುಕ್ಕೆ ಅಂತ ಕರಿತೇವೆ. ಭೂಮಿ ನೀಲಿ ಗ್ರಹವಾಗಿದೆ. ಶನಿ ಉಂಗುರಗಳನ್ನು ಒಳಗೊಂಡಿರುವ ಗ್ರಹ ಯಾವುದಪ್ಪ ಅಂತಂದ್ರೆ ಶನಿ. ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವ ಸಮತಟ್ಟಾದ ನೀಳ ಹಾಗೂ ವಿಶಾಲ ಭಾಗಗಳು ಅದಕ್ಕೇನಂತ ಕರೀತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪರ್ವತ ಶ್ರೇಣಿ, ಆಪ್ಷನ್ ಬಿ ಅರಾವಳಿ, ಆಪ್ಷನ್ ಸಿ ಡೂನ್, ಆಪ್ಷನ್ ಡಿ ಪರ್ವತ ಶಿಖರ. ಹಿಮಾಲಯ ಪರ್ವತದ ತಗ್ಗು ಭಾಗಗಳಲ್ಲಿರುವಂಥ ಸಮತಟ್ಟಾದ ನೀಳ ಹಾಗೂ ವಿಶಾಲವಾದ ಭಾಗಗಳಿಗೆ ನಾವು ಡೂನ್ ಎಂದು ಕರೆಯುತ್ತೇವೆ. ಭಾರತದಲ್ಲಿ ಕೂಡ ಒಂದು ಡೂನ್ ಇದೆ, ಅದು ಡೆಹ್ರಾಡೂನ್. ಮುಂದಿನ ಪ್ರಶ್ನೆ, ಇದು ಒಂದು ಕೇಂದ್ರಾಡಳಿತ ಪ್ರದೇಶವಲ್ಲ. ನೋಡಿ, ಒಟ್ಟು 9 ಕೇಂದ್ರಾಡಳಿತ ಪ್ರದೇಶಗಳಿವೆ. ಕೇಂದ್ರಾಡಳಿತ ಪ್ರದೇಶವಲ್ಲದ್ದು ಯಾವುದಪ್ಪ ಅಂತಂದ್ರೆ ಮಣಿಪುರ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ, 13ರಿಂದ 24ರವರೆಗೆ ಏನಪ್ಪ ಅಂತಂದ್ರೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಬೇಕಾಗುತ್ತದೆ. ಒಂದೊಂದು ಪ್ರಶ್ನೆಗೂ 2 ಅಂಕಗಳು ಇರುತ್ತವೆ ಅಂತ ಹೇಳ್ಬೋದು. ನೋಡಿ, ಶೀತಕ ಸಂಗ್ರಹಣೆ ವ್ಯವಸ್ಥೆ ಇಲ್ಲದ ಮನೆಯಲ್ಲಿ ಆಹಾರ ಪದಾರ್ಥಗಳು ಕೆಡದಂತೆ ಸಂರಕ್ಷಿಸುವ 2 ವಿವಿಧ ಕ್ರಮಗಳನ್ನು ಉದಾಹರಣೆಯೊಂದಿಗೆ ಸೂಚಿಸಿರಿ ಅಂತ ಹೇಳಿದ್ದಾರೆ. ಶೀತಕ ಸಂಗ್ರಹಣೆ ವ್ಯವಸ್ಥೆ ಅಂತಂದರೆ ಫ್ರಿಡ್ಜ್. ನೋಡಿ, ಇವಾಗೆಲ್ಲ ಏನಪ್ಪ ಅಂತಂದ್ರೆ ಪ್ರತಿಯೊಂದು ಮನೆಯಲ್ಲೂ ಫ್ರಿಡ್ಜ್ ಇದೆ ಅಂತ ಹೇಳ್ಬೋದು. ಆಗಿನ ಕಾಲದಲ್ಲಿ ಫ್ರಿಡ್ಜ್ ಇಲ್ಲದಿದ್ದರೂ ಕೂಡ ಏನಪ್ಪ ಅಂತಂದ್ರೆ ತರಕಾರಿಗಳನ್ನು ಸಂರಕ್ಷಿಸ ಇಡಲಾಗಿತ್ತು. ಕಾಳುಗಳಾಗಿರ್ಬೋದು, ತರಕಾರಿಗಳಾಗಿರ್ಬೋದು. ಹೌದಾ? ಹಾಗಾದರೆ ಅದರಲ್ಲಿ 2 ಉದಾಹರಣೆಗಳನ್ನು ಹೇಳ್ರಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಫ್ರಿಡ್ಜ್ ಇಲ್ಲದ ಮನೆಯಲ್ಲಿ ನೋಡಿ, ದ್ರಾಕ್ಷಿ ಹಣ್ಣು ಕೆಡದಂತೆ ಮಾಡಲು ದ್ರಾಕ್ಷಿ ಹಣ್ಣನ್ನು ಒಣಗಿಸಿ ಒಣ ದ್ರಾಕ್ಷಿಯಾಗಿ ಬಳಸುವುದು. ಅದೇ ರೀತಿಯಾಗಿ ಉಪ್ಪಿನಕಾಯಿ ಕೆಡದಂತೆ ಇರಲು ಅದಕ್ಕೆ ಉಪ್ಪನ್ನು ಹಾಕುವುದು. ಅದೇ ರೀತಿಯಾಗಿ ಹಣ್ಣುಗಳಿಗೆ ಹಣ್ಣಿನ ಬದಲಾಗಿ ಏನು ಮಾಡ್ತೀವಿ ನಾವು? ಸಕ್ಕರೆಯನ್ನು ಬಳಸುವುದರಿಂದ ಸ್ವೀಟ್ಗಳು ಕೆಡುವುದಿಲ್ಲ. ಅದೇ ರೀತಿಯಾಗಿ ಪೇಪರ್ನಲ್ಲಿ ನಿಂಬೆ ಹಣ್ಣನ್ನು ಸುತ್ತಿ ಇಡುವುದರಿಂದ ನಿಂಬೆ ಹಣ್ಣು ಹಾಳಾಗುವುದಿಲ್ಲ. ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಹಳ್ಳಿಯೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ. ಆ ಪ್ರಶಸ್ತಿಗೆ ಅರ್ಹವಾಗಲು ಆ ಗ್ರಾಮವು ಹೊಂದಿರಬೇಕಾದ 4 ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಒಂದು ಹಳ್ಳಿಯು ಉತ್ತಮ ಗ್ರಾಮ ಎನಿಸಿಕೊಳ್ಳಬೇಕಾದರೆ ಅಲ್ಲಿ ಏನಪ್ಪ ಅಂತಂದ್ರೆ ಕೆಲವೊಂದಿಷ್ಟು ಅಂಶಗಳು ಇರಬೇಕಾಗುತ್ತದೆ. ಹಾಗಾದರೆ ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ, ಹಳ್ಳಿಯೊಂದು ಉತ್ತಮ ಗ್ರಾಮ ಪ್ರಶಸ್ತಿಗೆ ಭಾಜನವಾಗಿದೆ. ಆ ಪ್ರಶಸ್ತಿಗೆ ಅರ್ಹವಾಗಲು ಆ ಗ್ರಾಮವು ಹೊಂದಿರಬೇಕಾದ 4 ಅಂಶಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಯಾವುದೇ ಒಂದು ಹಳ್ಳಿಯು ಉತ್ತಮ ಗ್ರಾಮ ಎನಿಸಿಕೊಳ್ಳಬೇಕಾದರೆ ಆ ಗ್ರಾಮದಲ್ಲಿ
ಮೊದಲಿಗೆ ಏನಪ್ಪ ಅಂತಂದ್ರೆ ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿರಬೇಕು. ಮುಚ್ಚಿದ ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿರಬೇಕು. ಅದೇ ರೀತಿಯಾಗಿ ಉತ್ತಮವಾದಂತಹ ಆಸ್ಪತ್ರೆ ಸೌಲಭ್ಯ ಆಗಿರ್ಬೋದು, ರಸ್ತೆ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಪ್ರತಿಯೊಂದು ಮನೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ವಿದ್ಯುತ್ ಸೌಲಭ್ಯ ಆಗಿರ್ಬೋದು, ಅದೇ ರೀತಿಯಾಗಿ ಪ್ರತಿಯೊಂದು ಮನೆಗೂ ಏನಪ್ಪ ಅಂತಂದ್ರೆ ನೀರಿನ ವ್ಯವಸ್ಥೆಯನ್ನು ಹೊಂದಿರುವುದು ಆಗಿರ್ಬೋದು. ಮೂಲ ಸೌಕರ್ಯಗಳು ಏನಪ್ಪ ಅಂತಂದ್ರೆ ಎಲ್ಲವೂ ದೊರೆತಿದ್ದರೆ ಅದೊಂದು ಏನಪ್ಪ ಅಂತಂದ್ರೆ ಉತ್ತಮ ಗ್ರಾಮ ಎನಿಸಿಕೊಳ್ಳುತ್ತದೆ. ಮುಂದಿನ ಪ್ರಶ್ನೆ, ದ್ರವ್ಯದ 2 ಲಕ್ಷಣಗಳು ಯಾವುವು ಅಂತ ಕೇಳಿದ್ದಾರೆ. ಮೊದಲನೇ ಲಕ್ಷಣ ಏನಪ್ಪ ಅಂತಂದ್ರೆ ದ್ರವ್ಯವು ಸ್ಥಳವನ್ನು ಆಕ್ರಮಿಸುತ್ತದೆ. ಎರಡನೇ ಲಕ್ಷಣ ದ್ರವ್ಯವು ರಾಶಿಯನ್ನು ಹೊಂದಿದೆ. ಮುಂದಿನ ಪ್ರಶ್ನೆ 16ನೇ ಪ್ರಶ್ನೆ, ಸಂಪೂರ್ಣ ಸಾಂಬಾರು ತುಂಬಿರುವ ಪಾತ್ರೆಗೆ ನಾವು ಉಪ್ಪನ್ನು ಹಾಕಿದರೂ ಸಾಂಬಾರು ಹೊರ ಚೆಲ್ಲುವುದಿಲ್ಲ ಏಕೆ? ನೋಡಿ, ದ್ರವ್ಯದ ಲಕ್ಷಣಗಳ ಕುರಿತು ನಿಮಗೆ ಅರ್ಥವಾಗಿದ್ದರೆ ಈ ಪ್ರಶ್ನೆಗೆ ನೀವು ಸುಲಭವಾಗಿ ಉತ್ತರಿಸಬಹುದು. ನೋಡಿ, ಸಾಂಬಾರು ಅನ್ನೋದು ಒಂದು ದ್ರವ್ಯವಾಗಿದ್ದು ದ್ರವ್ಯದಲ್ಲಿ ಅಣುಗಳ ನಡುವೆ ಅಂತರವಿರುತ್ತದೆ. ಸಾಂಬಾರಿಗೆ ಉಪ್ಪನ್ನು ಹಾಕಿದಾಗ ಉಪ್ಪು ಕರಗಿ ಉಳಿದ ಜಾಗವನ್ನು ಆಕ್ರಮಿಸುತ್ತದೆ. ಆದ್ದರಿಂದ ಸಾಂಬಾರ್ ಹೊರ ಚೆಲ್ಲುವುದಿಲ್ಲ. ಮುಂದಿನ ಪ್ರಶ್ನೆ, 4 ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಗಳನ್ನು ಕೊಡಿರಿ ಅಂತ ಹೇಳಿದ್ದಾರೆ. ನೋಡಿ, 17ನೇ ಪ್ರಶ್ನೆ, 4 ಸಂಯುಕ್ತ ವಸ್ತುಗಳಿಗೆ ಉದಾಹರಣೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಮೊದಲಿಗೆ ನಾವು ಸಂಯುಕ್ತ ವಸ್ತುಗಳು ಎಂದರೇನು ತಿಳಿದುಕೊಳ್ಳಬೇಕಾಗುತ್ತದೆ. ಸಂಯುಕ್ತ ವಸ್ತುಗಳೆಂದರೆ 2 ಅಥವಾ ಹೆಚ್ಚು ವಸ್ತುಗಳು ರಾಸಾಯನಿಕವಾಗಿ ಸಂಯೋಗ ಹೊಂದಿದಾಗ ಉಂಟಾಗುವಂಥ ಹೊಸ ವಸ್ತುಗೆ ಏನಂತ ಕರಿತೀವಿ ನಾವು ಸಂಯುಕ್ತ ವಸ್ತು ಅಂತ ಹೇಳಬಹುದು. ನೋಡಿ, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಈ 2 ಮೂಲ ವಸ್ತುಗಳು ಸೇರಿಕೊಂಡು ಏನಾಗುತ್ತೆ ರೀ, ನೀರು ಉಂಟಾಗುತ್ತದೆ. ಉಪ್ಪು, ಸೋಡಿಯಂ ಕ್ಲೋರೈಡ್, ಮತ್ತೆ ರಿಪೀಟ್ ಆಗಿದೆ, ಸೋಡಿಯಂ ಕ್ಲೋರೈಡ್ ಆಗಿರ್ಬೋದು, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದ್ರೆ ಸಂಯುಕ್ತ ವಸ್ತುಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಕ್ಕರೆಯು ಕೂಡ ಏನಪ್ಪ ಅಂತಂದ್ರೆ ಒಂದು ಸಂಯುಕ್ತ ವಸ್ತುಗೆ ಉದಾಹರಣೆ ಅಂತ ಹೇಳ್ಬೋದು. ಮುಂದೆ 18ನೇ ಪ್ರಶ್ನೆ, ಸ್ನಾಯು ಶಕ್ತಿಯಿಂದ ಮಾಡುವ 4 ಕೆಲಸಗಳನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ. ಹಾಗಾದರೆ ನಾವು ಸ್ನಾಯು ಶಕ್ತಿಯಿಂದ ಮಾಡುವಂತಹ 4 ಕೆಲಸಗಳು, ತುಂಬ ಕೆಲಸಗಳಿವೆ, ಆದರೆ ಇವರು ಹೇಳಿದ್ದು 4 ಕೆಲಸಗಳು. ಸೈಕಲ್ ಹೊಡೆಯುವುದಾಗಿರ್ಬೋದು, ಬಟ್ಟೆ ತೊಳೆಯುವುದು, ಆಟ ಆಡುವುದು, ನೀರನ್ನು ಸೇದುವುದು, ಪಾತ್ರೆಯನ್ನು ತೊಳೆಯುವುದು, ಅಡುಗೆ ಮಾಡೋದು, ಇವೆಲ್ಲ ಏನಪ್ಪ ಅಂತಂದ್ರೆ ಸ್ನಾಯು ಶಕ್ತಿಯಿಂದ ಮಾಡುವ 4 ಕೆಲಸಗಳು. 19ನೇ ಪ್ರಶ್ನೆ, ಕೋಷ್ಟಕವನ್ನು ಸೂಕ್ತ ಉತ್ತರಗಳೊಂದಿಗೆ ಭರ್ತಿ ಮಾಡಿರಿ ಅಂತ ಹೇಳಿದ್ದಾರೆ. ನೋಡಿ, ಶಕ್ತಿಯಲ್ಲಿ ಹಲವಾರು ರೂಪಗಳಿವೆ ಅಂತ ಹೇಳ್ಬೋದು. ಸ್ನಾಯು ಶಕ್ತಿ ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಸೌರಶಕ್ತಿ ಆಗಿರ್ಬೋದು, ಇಂಧನ ಶಕ್ತಿ ಆಗಿರ್ಬೋದು, ಜಲಶಕ್ತಿ ಆಗಿರ್ಬೋದು, ಯಾಂತ್ರಿಕ ಶಕ್ತಿ ಆಗಿರ್ಬೋದು, ಹಲವಾರು ರೂಪಗಳಿದ್ದು ಇಲ್ಲಿ ಕೋಷ್ಟಕದಲ್ಲಿ ಶಕ್ತಿಯ ರೂಪವನ್ನು ಮೊದಲನೇ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಬದಲಾದ ಶಕ್ತಿಯ ರೂಪ ನೋಡಿ, ಸ್ನಾಯು ಶಕ್ತಿ ಇದ್ದಿದ್ದು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಆಗಬೇಕಾದರೆ ನಾವು ಮಾಡುವ ಚಟುವಟಿಕೆ ಯಾವುದು ಅಂತ ಕೇಳ್ತಾರೆ. ಸೈಕಲ್ ಹೊಡೆಯುವುದು. ಅದೇ ರೀತಿಯಾಗಿ ವಿದ್ಯುತ್ ಶಕ್ತಿಯು ಯಾಂತ್ರಿಕ ಬದಲಾದ ಶಕ್ತಿಯ ರೂಪ. ಫ್ಯಾನನ ಚಲನೆಯು ಯಾವ ಶಕ್ತಿಯ ರೂಪಕ್ಕೆ ಅಂತಪ್ಪ ಅಂತಂದ್ರೆ ಯಾಂತ್ರಿಕ ಶಕ್ತಿಗೆ ಬದಲಾಗಿರುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಧಾನ್ಯಗಳನ್ನು ಒಣಗಿಸುವುದು, ಸೌರಶಕ್ತಿಯನ್ನು ಬಳಸಿಕೊಂಡು ಬದಲಾದ ಶಕ್ತಿಯ ರೂಪ ಯಾವುದಾಗಿರುತ್ತದೆ ರೀ, ಉಷ್ಣ ಶಕ್ತಿ. ಅದೇ ರೀತಿಯಾಗಿ ಸೌದೆಯನ್ನು ಸುಡುವುದರಿಂದ, ಸೌದೆ ಅನ್ನೋದೇನ್ರಿ ಇಂಧನ ಶಕ್ತಿಯು ಏನಾಗಿ ಪರಿವರ್ತನೆ ಆಗುತ್ತದೆ ರೀ, ಉಷ್ಣ ಶಕ್ತಿ. ಮುಂದಿನ ಪ್ರಶ್ನೆ 20ನೇ ಪ್ರಶ್ನೆ, ಸೌರವ್ಯೂಹದ ಚಿತ್ರ ರಚಿಸಿ ಈ ಕೆಳಗಿನ ಆಕಾಶಕಾಯಗಳನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ನೋಡಿ, ಕೆಂಪು ಗ್ರಹ ಮತ್ತು ಯುರೇನಸ್. ಕೆಂಪು ಗ್ರಹ ನೋಡಿ, ಸೌರವ್ಯೂಹದಲ್ಲಿ ಪ್ರಮುಖವಾಗಿ 8 ಗ್ರಹಗಳಿವೆ ಅಂತ ಹೇಳ್ಬೋದು. ಹಾಗಾದರೆ ಆ 8 ಗ್ರಹಗಳಲ್ಲಿ ಕೆಂಪು ಗ್ರಹ ಎಂದು ನಾವು ಮಂಗಳ ಗ್ರಹಕ್ಕೆ ಕರೆಯುತ್ತೇವೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ
ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್.